ಅಯ್ಯೋ ದೇವ್ರಿ ದೇವ್ರಿ ಬಟ್ಟೆ ಅದಾವ ಸ್ವಲ್ಪ ಬಟ್ಟೆ ಇಲ್ಲಲ್ಲ ನೋಡು. ಮ್ಯಾಚಿಂಗ್ ಚಪ್ಪಲಿ ಅದಾವು, ಮ್ಯಾಚಿಂಗ್ ವೇಲ್ ಅದಾವು. ಅಯ್ಯೋ ಮ್ಯಾಚಿಂಗ್ ಬೆಡ್ಶೀಟ್ ಅದಾವು. ಇವೆಲ್ಲ ನಾವು ನಾದೀವ ಆದ್ರೆ ಇನ್ನು ನಮ್ಮ ಅತ್ತಿವೆಲ್ಲ ಎಷ್ಟು ಇರ್ಬೇಕು ಅಂತಿ? ಯವ್ವ, ಇದ್ರಾಗಿನ ಅರ್ಧ ಅರಿವಿನೂ ನಾವು ಕಾಲೇಜ್ ಓದೋದ್ರಿಂದ ಹಿಡಿದು ಕೆಲ್ಸಕ್ಕೆ ಹೋಗೋವರೆಗೂ ಆದರೂ ತಗೊಳಕ್ಕಾಗಲಿಲ್ಲ ಅಂತೀನಿ. ಅಯ್ಯಪ್ಪ ದೇವ್ರಿ, ಏನು ಅರಿವಿದಾವೋ ಯವ್ವ ಈಕಿವು. ಇದ್ರಾಗ ಒಂದು 2-3 ಎಗರಿಸ್ಬಿಟ್ರೆ ಆಕೆಗೇನು ಗೊತ್ತಾಕತಿ? ನಮ್ಮ ಊರ ಮನೆಗೆ ಹೋದ ಹಾಕ್ಯಂಡ್ರೆ ಆತು. ಅಲ್ಲ, ಈಕೆಗೆ ಅರಿವಿನ ಇವ್ರು ಔಟ್ ಅಂದಾಳು. ಏನು ಇವ್ರಪ್ಪ ಕೊಡ್ಸ್ಯಾನು? ಇಲ್ಲ ಇವ್ರ ಅಣ್ಣಾರು ಏನಾರ ಕೊಡ್ಸ್ಯಾರು? ಇವ್ರಣ್ಣ ಅಂದ್ರೆ ದೊಡ್ಡವ ಅದ ನಮ್ಮ ಯಜಮಾನ. ಅವನಿಲ್ಲಿ ಕೊಡ್ಸಕ್ಕೆ ಸಾಧ್ಯನೇ ಇಲ್ಲ. ಅವನ ಹತ್ರ ಪುಟ್ಗೋಸಿ ರೊಕ್ಕನೂ ಇರಂಗಿಲ್ಲ. ಕೊಡ್ಸಿದ್ರೆ ಏನಾರ ರಾಪರ ಕೊಡಿಸ್ಬೇಕು. ನೋಡಿಲಿ, ಎಲ್ಲ ಪಾಯಿಂಟೆಡ್ ಹೀಲ್ಡ್ ಸ್ಲಿಪ್ಪರ್ ಅದಾವು. ಒಂದರ ಫ್ಲ್ಯಾಟ್ ಚಪ್ಪಲಿ ಅಂತಿ ನೀನು, ಒಂದೊಂದು ಇಲ್ಲ, ಎಲ್ಲ ಹೀಲ್ಡ್. ಎಲ್ಲ ಬೂಟ್, ಹಿಂದೆ ಕವರ್, ಬೆಲ್ಟ್ ಸಮೇತ. ಏನು ಚಪ್ಪಲಿ ಅದಾವು ಇವೇನು? ಒಂದೊಂದು 2-2 ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಾಳ. ಏನು ಕೊತ್ತೀನ? ಆದರೂ ಮಗಳನ್ನ ಭಾರಿ ಮೆರೆಸ್ತಾರ ಬಿಡು. ಹಂಗಲ್ಲ, ಮಕ್ಕಳನ್ನ ಪ್ರೀತಿ ಮಾಡ್ಬೇಕು ಅಷ್ಟರ ಮಟ್ಟಿಗೆ. ಅಯ್ಯೋ ಬಿಡಪ್ಪ. ಈಗ ಅರ್ಧ ಅರಿವಿನ ನಮಗಿಲ್ಲ. ಹೆಂಗಾರ ಮಾಡಿ ಹೋಗಿ ಬಂದು ಚಲೋ 4 ಟಾಪ್ ಎಗರಿಸ್ಬಿಟ್ರೆ ನಾನು ನನ್ನ ಗಂಡ ಹನಿಮೂನಿಗೆ ಹೋಗ್ಬೇಕಂತ ಮಾಡ್ಕೊಂಡಿಬಿಲ್ಲ, ಅಲ್ಲಿ ಹಚ್ಚಿ ಬರ್ತೈತಿ ನೋಡಿ. ಎಲ್ಲ ಕಣ್ಣು ತುಂಬ್ಕೊಂಡಿದ್ದಾತು. ಇನ್ನು ಏನಿದ್ರು ತೊಗೊಂಡು ಹೋಗೋದಷ್ಟೇ ವಿಚಾರ ಮಾಡ್ಬೇಕು. ಈಗ ತೊಗೊಂಡು ಹೋದ್ರೆ ಮಾವರು ಹೊರಗದಾರ, ನಾನು ಕಸ ಗುಡಿಸ್ತೀನಿ ಅಂತ ಹೇಳಿ ಬಂದಾನೆ. ಮತ್ತು ಸುಮ್ಮನೆ ಯಾಕೆ ಯಾರು ಇಲ್ಲದ ಟೈಮ್ ನೋಡಿ ಸ್ವಲ್ಪ ತೊಗೊಂಡು ಹೋಗ್ಬಿಟ್ರೆ ಆತು. ನೀನು ಮಾಡಕತ್ತಿ ಇಲ್ಲಿ ನನ್ನ ಮಗ? ಅದು ನಾನು ರೂಮ್ ಕ್ಲೀನ್ ಮಾಡಕ್ಕೆ ಬಂದಿದ್ದೆ. ಮಾವರು ಸ್ವಲ್ಪ ನನ್ನ ಮಗಳ ರೂಮ್ ಭಾಳ ಹೊಲಸಾಗೈತಿ, ಒಂಚೂರು ಕಸ ಹೊಡೆದು ಕೊಡುವ ಅಂತ ಹೇಳಿದ್ರೆ ಅದಕ್ಕೆ ಗುಡ್ಸಾಕ ಬಂದಿದ್ದೆ. ಹೌದು, ವರ್ಷಾಕ ಮತ್ತು ಗುಡ್ಸಾಕ ಬಂದಿದ್ದೆ. ಅದು ಬರೇ ಕೈಯಾಗ ಒಂದು ಕಸ್ಮರಿಗಿಲ್ಲ, ಒಂದು ವರ್ಷ ಕೋಲಿಲ್ಲ, ಒಂದು ಬಕೆಟ್ನಾಗ ನೀರಿಲ್ಲ. ಅದು ಹೆಂಗೆ ಬಂದೆ ನೀನು? ನನ್ನ ರೂಮಿಗೆ ನಮ್ಮ ಮಮ್ಮಿ ಮಾತ್ರ ಬರ್ತಾರ, ನಿನಗೆ ಬರೋಕ್ಕೆ ಅವಕಾಶ ಇಲ್ಲ. ನೀ ಯಾಕೆ ಬಂದು? ಫಸ್ಟ್ ಆಫ್ ಆಲ್ ನನ್ನ ರೂಮಿಗೆ ಬಂದಿದ್ದು ದೊಡ್ಡ ತಪ್ಪು. ಅದು ನನ್ನ ಪರ್ಮಿಷನ್ ನಾನು ಇಲ್ದವಾಗ ಬಂದಿದ್ದೆ. ನೀ ಏನು ತೊಗೊಂಡು ಹೋಗಕ್ಕೆ ಬಂದಿದ್ದೆ ನೀನು? ಅಯ್ಯೋ ಶಿವನೇ, ನಾ ಏನು ತೊಗೊಂಡು ಹೋಗ್ಲಿ ಯವ್ವ ನಿನ್ನ ರೂಮ್ನಾಗ? ನನ್ನ ಮನ್ಯಾಗೂ ಬೇಕಾದಷ್ಟೈತಿ. ನಮ್ಮ ಮನ್ಯಾಗೂ ನಮ್ಮವ್ವ ನಿನ್ನಂಗೆ ರಾಣಿ ಹಂಗೆ ಬೆಳೆಸಾಳ ನಾನು, ಗೊತ್ತಾನ? ಏನೋ ಇಲ್ಲಿ ನಿಮ್ಮ ಕೈಯಾಗ ಬಂದು ನೀವು ಒಂದು ಮಾತು ಅನ್ನಿಸ್ಕೊಳ್ಬೇಕಾಗೈತಿ. ಸ್ವಲ್ಪ ನೋಡಿ ಮಾಡಿ ಮಾತಾಡು. ನಿನ್ನ ರೂಮಿಂದ ನಾ ಏನು ತೊಗೊಂಡು ಹೋಗ್ಲಿ? ಏನೋ ಮಾವರು ಹೇಳಿದ್ರು ಒಂಚೂರು ಕ್ಲೀನ್ ಮಾಡಂತ ಹೇಳಿದ್ರು ಅಂತ ಹೇಳಿ ಬಂದೆ ನಾನು. ಇಲ್ಲಾಂದ್ರೆ ನಾ ಯಾಕೆ ಬರಲಿ? ಕಸ್ಮರ್ಗಿ ನೆಲ ಹೊಸ ಕೋಲು ಬಕೆಟ್ ಎಲ್ಲ ನೀರು ಹಾಕಿ ಅಲ್ಲಿ ಹೊರಗೆ ಇಟ್ಟು ಬಂದೀನಿ, ಗೊತ್ತೇನ? ರೂಮ್ ಹೆಂಗೈತಿ, ಎಷ್ಟು ದೊಡ್ಡಕೈತಿ, ಎಷ್ಟು ಟೈಮ್ ಹಚ್ಚಿ ಒರೆಸ್ಬೋದು ಅಂತ ನಾನು ಲೆಕ್ಕಾಚಾರ ಮಾಡಕತ್ತಿದ್ದೆ, ಗೊತ್ತಾತನ? ಏನಂದಿ? ಲೆಕ್ಕಾಚಾರ ಮಾಡಕ್ಕೆ ಬಂದಿದ್ದೆ? ಲೆಕ್ಕಾಚಾರ ಮಾಡಕ್ಕೆ ಪೇಪರು ಪೆನ್ನು ತೊಗೊಂಡು ಬರ್ಬೇಕಾಗಿತ್ತು. ಬರೀ ಕೈಲಿ ಬಂದಿಯಲ್ಲ, ಎಲ್ಲ ನಾಟಕ. ನಿನಗೆ ನಾಟಕ. ಮನ್ಯಾಗ ನಮ್ಮ ಅವನು ಇಲ್ಲ, ನಮ್ಮಪ್ಪ ಒಬ್ಬನ. ನೀ ಏನು ಮಾಡಿದ್ರು ನಂಬಿ ಬಿಡ್ತಾನ ಅಂದು ಎಲ್ಲ ರೂಮ್ ಚೆಕ್ ಮಾಡಕತ್ತಿ. ನನಗೆ ಗೊತ್ತಕತಿ, ನಾನು ಇಂಥವನ್ನೆಲ್ಲ ಭಾಳ ನೋಡೀನಿ. ಓಹೋ, ನಿನ್ನಂತರ ನಾನು ಭಾಳ ಜನ ನೋಡೀನಿ ತಗೋ. ಇದಿಷ್ಟು ಎಲ್ಲ ನೀನ ತಂದ್ಕೊಂಡು ನೀನ ಸಂಪಾದನೆ ಮಾಡಿದ್ದಲ್ಲ. ಇದೆಲ್ಲದು ನಿಮ್ಮಪ್ಪ ನಿಮ್ಮವ್ವ ನಿನಗೆ ಕೊಡಿಸಿರೋದು. ನೀನೇನು ದುಡ್ಡು ಸಂಪಾದನೆ ಮಾಡಿ ಏನಿದ್ದಷ್ಟು? ಏಯ್, ಓಡಿ ಬಂದಕ್ಕೆ, ಇದ ಲಾಸ್ಟ್. ಇನ್ನೊಂದು ಸರ್ತಿ ನನ್ನ ರೂಮಿಗೆ ಬಂದೆ ಅಂದ್ರೆ ನಾನು ಏನಕ್ಕನೆ ನನಗೆ ಗೊತ್ತಿಲ್ಲ. ಅಲ್ಲ ಕಾವೇರಿ, ಇವತ್ತಲ್ಲ ನಾಳೆ ನೀನು ಬೇರೆಯವ್ರ ಮನೆಗೆ ಹೋಗಕ್ಕೆ ಮದುವೆಯಾಗಿ ಗಂಡನ ಮನೆಗೆ ಹೋದ್ರೆ ಅವಾಗ ತವ್ರ ಮನೆಗೆ ನಿಂದೇನು ಕೆಲಸ ಇರ್ತೈತಿ? ಏನಿಲ್ಲ ಹೋದಲ್ಲ. ಆದ್ರೆ ನಾನು ಹಂಗಲ್ಲ. ಇದ ಮನೆ ಅಕ್ಕಿ, ಇದ ಮನೆ ಸೊಸೆದನಿ, ಗೊತ್ತಾನ? ನಾನು ಎಲ್ಲಿ ಬೇಕಾದರೂ ಹೋಗ್ಬೋದು, ಏನು ಬೇಕಾದರೂ ಮಾಡ್ಬೋದು, ಯಾವಾಗ ಬೇಕಾದರೂ ಬರ್ಬೋದು. ಯಾರ ರೂಮಿಗೆ ಹೋಗೋಕ್ಕೂ ನಂಗೆ ಪರ್ಮಿಷನ್ ಬೇಡ, ಗೊತ್ತಾನ? 6 ಹಿಡ್ದಕ್ಕಿ ಮತ್ತು 3 ಹಿಡ್ದಕ್ಕಿ ಮೂಲಿಕೆ ಹೇಳಿದ್ನಂತ. ಹಿಂಗೆ ನೋವು ಕೊಡವ ಹಂಗೆ ನೋವು ಕೊಡವ ಅಂತೇಳಿ. ಏಯ್, ಓಡಿ ಬಂದಕ್ಕೆ, ನಿನಗೇನು ಗೊತ್ತಾಗತ್ತೆ? ಸುಮ್ ಕೂತ್ಕ. ನಾನು ಮನೆ ಅಳಿಯನ್ನ ತಂಬರ್ತೇನೆ, ಗೊತ್ತಾನ? ನಮ್ಮಪ್ಪ ನಮ್ಮವ್ಗೆ ಒಜ್ಜೆ ಆಗಬಾರ್ದು, ನನ್ನ ಬಿಟ್ಟು ಅವರಿಗೆ ಕಷ್ಟ ಆಗಬಾರ್ದು. ಅದಕ್ಕೆ ನಾನು ನನ್ನ ಮನೆಯಾಗಿರೋಂಥ ಹುಡುಗನ್ನ ಹುಡುಕ್ತೇನೆ, ಗೊತ್ತಾ? ಹೌದು ಬಿಡುವ, ನೀನೇನು ಇಟ್ಕೊಂಡಂಗೆ ಹೇಳಕ್ಕೆ ಬರಂಗಿಲ್ಲ. ನೀನೇನು ಗಂಡನ ಮನೆ ಬಿಟ್ಟು ತವ್ರ ಮನ್ಯಾಗ ಬಂದಿದ್ರು ಇದ್ದೆ, ಮದುವೆ ಆದಮೇಲೆ ಹೇಳಕ್ಕೆ ಬರಂಗಿಲ್ಲ. ನೀ ಅಷ್ಟ ಬಜಾರಿದಿ. ಆದರೂ ಈಗ ಸ್ವಾಭಿಮಾನದ ಕಾಲ, ಮನೆ ಅಳಿ ಆಗಕ್ಕೆ ಯಾರೂ ಒಪ್ಪಂಗಿಲ್ಲ. ಅದಕ್ಕೆ ಹೇಳೋದು ನೋಡು, ಓಡಿ ಬಂದವ್ರಿಗೆ ಏನೂ ಗೊತ್ತಾಗಂಗಿಲ್ಲ. ಎಲ್ಲ ಜನರ ಮುಂದೆ 4 ಜನ ಇದ್ಕೊಂಡು ಅದು ಅಪ್ಪ ಅವ್ವ ನೋಡಿದ ಮದುವೆ ಮಾಡಿಕೊಂಡ್ರೆ ಸಂಸ್ಕಾರವಾಗಿ ಎಲ್ಲದೂ ಇರ್ತೈತಿ, ಗೊತ್ತಾತಾ? ಹಿಂಗೆ ಓಡಿ ಬಂದ್ರೆ ಅರ್ಧ ಗೊತ್ತಿರ್ತೈತಿ. ಈಗಿನ ಕಾಲದಾಗ ಏನು ಬೇಕಾದರೂ ಖರೀದಿ ಮಾಡ್ಬೋದು, ದುಡ್ಡು ಕೊಟ್ಟರೆ ಏನೋ ಹೆಗಲ ಮೇಲೆ ಅಂತಾರೆ, ಗೊತ್ತಾನ? ಹಂಗೆ
ಈಗ ಬೇಕಾದಷ್ಟು ಜನ ಕಾಯ್ತದ ದುಡ್ಡು ಇರೋರ ಹತ್ರ, ವಿದ್ಯೆ ಇರೋರ ಹತ್ರ. ಗೊತ್ತಾತ? ಗಂಡು ಮಕ್ಳಿಗೆ ಏನು ಬರಗಾಲ ಬಂದು ಮಾಡಿದಾನೆ? ಏನಿಲ್ಲ. ನನಗೆ ವಿದ್ಯಾನೂ ಐತಿ, ರೂಪನೂ ಐತಿ, ದುಡ್ಡು ಐತಿ. ಅದಕ್ಕಾಗಿ ನನ್ನ ಕಾಲ ಕೆಳಗೆ ಬೀಳೋ ಅಂಥ ಹುಡುಗನ್ನ ನಾ ಮದುವೆ ಆಗೋದು ನೋಡು ಅಂತೀವಿ. ಯಾಕೆ ಬೆಂಜಿ ಮಾತಿಗೆ ಓಡಿ ಬಂದಿಕ್ಕಿ ಅಂತೀರ. ನಾನು ಓಡಿ ಬಂದಿಲ್ಲ, ನಡ್ಕೋತ್ ಬಂದೀನಿ. ಗೊತ್ತಾನ? ಓಡಿ ಬಂದಾನೆ ಅಂತ ಹೇಳ್ತಾಳಿಕ್ಕಿ. ನೀನು ನೋಡಿದ್ದೆ ನಾನು ಓಡಾಕತ್ತಿರೋದು. ಓಡಿ ಬಂದವ್ರಿಗೆ ಓಡಿ ಬಂದಿನ ಅಂತ ಹೇಳ್ತಾರ. ಗೊತ್ತಾನ? ಮತ್ತೆ ನಿನ್ನ ಹೆಸರು ಏನಾರ ಗೊತ್ತಿತ್ತ? ನನಗೆ ನಿನ್ನ ಹೆಸರು ಗೊತ್ತಿಲ್ಲ, ಏನಿಲ್ಲ. ಒಂದು ನೀನು ಪರಿಚಯ ಮಾಡ್ಕೊಂಡಿಲ್ಲ. ಬಂದು 4-5 ದಿವಸ ಆಗಕ್ಕೆ ಬಂತು, ಒಂದು ಮಾತಾಡಿಲ್ಲ ನೀನು. ಏನು ಜಲಮ ಏನ ನಿಂದು? ಸಣ್ಣಕ್ಕಾಗಿ ನಾನು ಬರ್ಬೇಕ ನಿನ್ನ ಹತ್ರ ಮಾತಾಡಕ್ಕೆ? ನೀ ಬರ್ಬೇಕ ನನ್ನ ಹತ್ರ? ನೀನು ಮನೆಗೆ ಬಂದಿರ್ತಾರೆ ಓಡಿ. ನಮ್ಮ ಅಣ್ಣನ ಮದುವೆಯಾಗಿ ಕದ್ದು ಮದುವೆಯಾಗಿ ಬಂದಿ ನೋಡು. ಅದಕ್ಕೆ ನೀನ ಬರ್ಬೇಕು. ಎಲ್ಲರಿಗೂ ನಿನ್ನ ಪರಿಚಯ ನೀನ ಮಾಡ್ಬೇಕು. ಗೊತ್ತಾನ? ಭಾಳ ಮಾತಾಡಕತ್ತಿ ಕಾವೇರಿ. ನೀನು ಏನ್ರ ನಮ್ಮ ತಂಗಿಗಿದ್ರೆ 4 ಬಾರಿಸಿ ಹೇಳ್ತಿದ್ದೆ. ಹೋಗ್ಲಿ ಅಂತ ಹೇಳಿ ಕೈ ಬಿಟ್ಟನಿ. ಇನ್ನು ಹೆಚ್ಚಿನ ವಾದ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಊರು ಬೇಂಡ್ಲಿ ಏನೇನು ತಕೊಂಬಿಟ್ಲೆ ನಾ ರೂಮ್ನ್ಯಾಗ. ನಾನು ಸ್ವಲ್ಪ ಹೊತ್ತು ಬರೋದು ತಡ ಆಗಿದ್ರು ಏನೇನು ಬೆದಕ್ತಿದ್ಲೆ ನಾ ರೂಮ್ನ್ಯಾಗ. ಅವಾಗ ಹೇಳ್ಬೇಕು ಇನ್ನೊಮ್ಮಿಕಿನ್ನ ಮನ್ಯಾಗ ಒಬ್ಬಕ್ಕಿನ ಬಿಟ್ಟು ಅದನ್ನು ಸ್ವಚ್ಛ ಮಾಡಿ ಇದನ್ನು ಸ್ವಚ್ಛ ಮಾಡ ಅಂತ ಹೇಳ್ಬಾಡವೇ ನೀನು ಅಂತ ಹೇಳಿ. ಅವು ಬರ್ತಡಿ ಹೇಳ್ತೀನಿ. ಎಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಆಹಾ ಎಂತ ಮಧುರ ಯಾತನೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಎಂದು. ಮತ್ತೇನ್ರಿ ವೀಕ್ಷಕರ, ಎಲ್ಲರೂ ಆರಾಮದಿರ? ಇವ ಯಾರಂತ ಯೋಚನೆ ಮಾಡಕತ್ತೀರ ಅದಲ್ಲ ನೀವು? ಇವ ಸೀತಮ್ಮನ 2ನೇ ಮಗ, ಕಾವೇರಿಯ 2ನೇ ಅಣ್ಣ, ಸುರೇಶನ ತಮ್ಮ. ಇವ ಇಲ್ಲಿ ಏನು ಮಾಡಕತ್ತಾನಂತ ಅನ್ನಕತ್ತೀರನ? ಮಸ್ತಿ ಮೋಜು ಮಾಡಕತ್ತಾನವ. ಆಕಿ ಅವನ ಬಾಯ್ ಫ್ರೆಂಡ್, ಆಕಿ ಗರ್ಲ್ ಫ್ರೆಂಡ್ ಇಬ್ರು ಈಗ ಪಿಕ್ನಿಕ್ಕಿಗೆ ಬಂದಾರ ನೋಡ್ರಿ. ಇಲ್ಲಿ ಏನೇನು ಮಾತುಕತೆ ಆಕತಿ ಈಗ. ಎಲ್ಲಿಟ್ಟೆ ನಾನು ಎಲ್ಲಿಟ್ಟೆ ಅರ್ಜೆಂಟ್ನಾಗ? ಇಲ್ಲೇನಾರ ಆಯ್ತೇನು? ಇಲ್ಲೂ ಇಲ್ಲಲ್ಲ. ಅದಕ್ಕೆ ಇನ್ನೊಂದು ಸ್ಪೇರ್ ಇಟ್ಕೊಂಡ್ ಬರ್ಬೇಕಂತ ಅನ್ಕೊಂಡಿದ್ದೆ ನಾನು. ಅದೇ ಮಾಡೋದು ಸಾಕು ಒಂದ ಅಂತಂದ ಇವ. ಹಂಗ ಬಂದ್ಬಿಟ್ಟಿ. ಏನ್ ಹುಡುಕಾಕತ್ತೀಯ? ಡಿಂಗರ್ ಬಿಲ್ಲಿ ಮಾಡ್ದಂಗ ಮಾಡ್ತಿಲ್ಲ. ಏನ್ ಹುಡುಕಾಕತ್ತಿ? ತಡಿಯ ಇಲ್ಲೇ ಇಟ್ಟಿದ್ದೆ. ಈಗಿನ ಹಣ್ಣು ಕಟ್ ಮಾಡಕ್ ತಗೊಂಡಿದ್ದೆ. ಎಲ್ಲಿ ಹೋತ ಏನ? ಅದ ಏನು ಹಣ್ಣು ಕಟ್ ಮಾಡಕ್ ತಗೊಂಡಿದ್ದು? ಏನದು? ಅದನ್ನ ಚಾಕು ಇಷ್ಟು ದೊಡ್ಡದು ಇಷ್ಟ ಆಗಲಂದು ಚಲೋ ಇತ್ತದ ಚಾಕು. ಎಲ್ಲಿ ಇಟ್ನೇನ ಸಿಗವಲ್ತ. ಏನ್ ಹುಚ್ಚಿದೀವ ನೀನರ? ಚಾಕು ಯಾಕೆ ಹುಡ್ಕಾಕತ್ತಿ ನೀನೀಗ? ನೀನು ಪ್ರೀತಿ ಮಾಡೋ ಸಮಯ ಇದು. ಬಾ ನೀನು ಈ ಕಡೆಗೆ. ಹಣ್ಣು ಕಟ್ ಮಾಡೋದು, ತಿನ್ನೋದು, ಉಣ್ಣೋದು, ಕುಡಿಯೋದು ಇದ್ದದ್ದ. ಬಾ. ಮೇ ಬಿ ನಾನು ಹಣ್ಣಿನ ಬುಟ್ಟಾಗ ಇಟ್ಟಿರ್ಬೇಕು ಅನಿಸ್ತತಿ. ಏನಂದ್ರೆ ಸಿಗಲ್ತು. ಭಾಳ ತೂಪಿತ್ತದು. ಎಷ್ಟು ಹರ್ತಿತ್ತು ಅಂದ್ರೆ ಒಂದ ಸರಕ್ಕೆ ಕ್ವಾಂಕಂದು ಹೋಗಿತ್ತು ಜೀವ. ಎಷ್ಟು ಹರ್ತಿತ್ತದು ಸಿಗವಲ್ತು ನೋಡು. ಅಲ್ಲ, ನೀ ಎದಕ್ಕೆ ಈಗ ಚಾಕು ಹುಡ್ಕಾಕತ್ತಿ ಅಂತ ನಾನು? ನೀನ ಹೇಳಿಲ್ಲ ನೀಗ ಕೊಲ್ಲು ಹುಡುಗಿ ಹೀಗೆ ಒಮ್ಮೆ ಹಾಗೆ ಸುಮ್ಮನೆ ಅಂತ ಹೇಳಿ. ಮತ್ತ ಕೊಲ್ಲದ್ ಬೇಡ ನೀನ. ಚಾಕು ತಗೊಂಡಿಟ್ಟಿದ್ರೆ ನೀನೇ ಹೋಗ್ತಿದಿ. ಬೇಡ ಅಂದ್ರು ಜೀವ ಹೋಗತ್ ಹಾರಿ. ಅದಕ್ಕೆ ತಲೆ ಕಟ್ಸ್ಬೇಕ. ಇಲ್ಲಿ ಕೂತ್ಕೊಂಡು ಎಲ್ಲಿ ಹೋಡ. ಒಂದು ಹೊಸ ಚಾಕು ತಗೊಂಡ್ಬರ್ತೇನೆ ಅಂಗಡಿ ಹೋಗಿ. ಚಾಕು ತಗೊಂಡ್ಬರ್ಬೇಕ? ಚುಚ್ತೀಯ? ಅಯ್ಯೇ ದೇವ್ರೆ, ನಾನು ಹಾಡು ಹೇಳಿದ್ನೆ. ಹಾಡು ನೀನು ಅದನ್ನ ಅಪಾರ್ಥ ಯಾಕೆ ಮಾಡ್ಕೊಂಡಿ? ನಾ ಎಲ್ಲ ಅಪಾರ್ಥ ಮಾಡ್ತೀನಿ. ನೀ ಕೇಳಿದ್ದನ್ನು ನಾನು ಪೂರೈಸಾಕತ್ತೀನಿ ಅಷ್ಟೇ. ನೀ ಬೇಡಿಕೆ ಇಟ್ಟು ನಾನು ಅದನ್ನು ತೀರಿಸ್ತೀನಿ. ಪಿಕ್ನಿಕ್ ಹೋಗೋಣಂದು ಪಿಕ್ನಿಕ್ ಬಂದೆ ನಿನ್ನ ಜೊತೆಗೆ. ಅಲ್ಲೆಲ್ಲ ವೈನ್ ಬಾಟ್ಲಿ, ಹಣ್ಣು, ಫ್ರೂಟ್ಸ್ ಎಲ್ಲ ಜಾಸ್ತಿ ತೊಗೊಂಡು ಹೋಗೋಣಂದು. ಅಂದ್ವಿ. ನಾನು ಸ್ವಲ್ಪ ತಗೊಂಬಂದೆ, ನೀನು ಸ್ವಲ್ಪ ತಗೊಂಬಂದೆ. ಆತು. ಹೌದಾ? ಈಗ ಹಾಡು ಹೇಳಾಕತಿ, ಕೊಲ್ಲು ಹುಡುಗಿ ಅನ್ನಕತಿ. ಮತ್ತೆ ಕೊಂದ್ಬಿಟ್ರೆ ಆತಲ್ಲ, ಇನ್ನೇನೈತಿ? ಏನೇನ ನೀನು? ಹೌದು ಬಿಡುವ, ಹೌದು. ನೀವು ಈಗಿನ ಹುಡುಗಿಯರು ಕೊಂದ ಬಿಡ್ತೀರಿ ನೀವು. ಸಾಕು ಮಾತಾಡಿದ್ದು. ಬಡ ಕುತ್ಕೋ ಬಾ. ವೈನೆಲ್ಲ ಕೂಲಿಂಗ್ ಹೋಗ್ಬಿಡ್ತೈತಿ. ಮತ್ತೆ ಯಾರಾದ್ರೂ ಐಸ್ ಕ್ಯೂಬ್ನಾಗ ಇಡ್ಬೇಕು. ಮತ್ತು ಆಮೇಲೆ ಇನ್ನೊಂದು ಫ್ರೂಟ್ಸ್ ಎಲ್ಲದೂ ತಂದೀನಿ. ಮತ್ತು ಬ್ರೆಡ್, ಬಟರ್ ಅದೂ ಪ್ಯಾಕ್ ಮಾಡಿ ಇಡ್ತೀನಿ. ಅದನ್ನು ತಿನ್ಕೊಂಡು ಕುಡಿದು ಸಂಜೆವರೆಗೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೇಕಾ? ಮತ್ತೆ ನೀನು ಈಗ ಹಿಂಗೆ ನಿಂತೆ ಹಿಂಗೆ ಓಡಿದೆ ಅನ್ನಂಗಿಲ್ಲ. ಮತ್ತೆ ಮನ್ಯಾಗ ನಾ ಹೇಳಲಾರ್ದಂಗೆ ಬಂದೀನಿ. ನಾವು ಮೂಗ ಹೇಳಲೇ ಇಲ್ಲ ನಾನು. ಅಕ್ಕಿ ಮತ್ತು ಬೈದ ಬಿಡ್ತಾಳ ನಾನು.
ಹೇಳಬೇಕಾಗಿತ್ತೆ ನಿಮ್ಮವ್ಗ ನಾನು ಮದುವೆ ಆಗ ಹುಡುಗಿ ಜೊತೆಗೆ ಪಿಕ್ನಿಕ್ ಹೊಂಟೇನಿ ಅಂತ ಹೇಳಿ. ಅದನ್ನ ಯಾಕೆ ಮುಚ್ಚಿಟ್ಟು ಬಂದು? ನಾ ಹೇಳಿ ಬಂದೆ ನೋಡಿ ನಮ್ಮವ್ಗ, ನಾನು ಮದುವೆ ಆಗ ಹುಡುಗನ ಜೊತೆ ನಾ ಪಿಕ್ನಿಕ್ ಹೊಂಟೇನಿ ಅಂತ ಹೇಳಿ ಬಂದೇನಿ. ನಿಂಗೆ ಅದು ಭಾಳ ಸುಲಭ, ನನಗೆ ಆಗ್ಲಾರದ ಕೆಲಸ. ನಂಗೆ ಭಾಳ ಹೆದರಿಕಾಕತಿ. ನೋಡೀನಿ ನೀನು ಹೆದರಿಕಿನ ಎಷ್ಟು ಹೆದರ್ತಿ ಅಂತ ಹೇಳಿ. ನಾ ಬರ್ತಾನಲ್ಲ ನಿಮ್ಮ ಮನೆಗೆ, ಆವಾಗ ನೀ ಹೆದರೋದನ್ನ ತೋರಿಸ್ತೇನೆ. ಹೆಂಗೆ ಹೆದರ್ತಿ, ಅವಾಗ ಹೆದರ್ತೀಯ, ನನಗೆ ಹೆದರ್ತಿ ಆವಾಗ ಅಂತ ಹೇಳಿ ನೋಡೇ ಬಿಡೋಣ. ಅಂದಂಗ ದೊಡ್ಡ ಪಾರ್ಟಿ ಮುಗಿಸ್ಕೊಂಡು ನಾಳಿಂದ ಇಂಟರ್ವ್ಯೂ ಹೋಗ್ಬೇಕಾ? ಮತ್ತೆ ಕೆಲ್ಸಕ್ಕೆ ಹೇಳಿ ನೋಡು, ಸಾಕಿನ ಮನ್ಯಾಗ ಕುತ್ಕೊಂಡಿದ್ದು. ಮತ್ತೆ ಹೇಳಿಲ್ಲ ಅಂದಿ ನೀನು. ನಮ್ಮ ಬಾಸ್ ಕಂಪ್ನಿ ಒಳಗೆ ನಿನಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ನಾನು ನಮ್ಮವ್ಗ. ಅದಕ್ಕಾಗಿ ನಮ್ಮವ್ವ ಹ್ಞೂ ಆತು ಅಂತ ಹೇಳಿ ಒಪ್ಪಿಗೆಂಡಾಳ. ಮತ್ತು ನೀನೇನಾರ ಬೇಡ ಅದು ಇದು ಅಂತಂದ್ರೆ ನಮ್ಮವ್ವ ಬೇರೆ ಯಾರಿಗಾರ ಕೊಟ್ಟು ನಾನು ಮದುವೆ ಮಾಡ್ತಾ ನೋಡು. ಇಲ್ಲಿ ತಡಿಯವ್ವ, ಕೆಲಸ ಗಿಟ್ಟಿಸ್ಕೊಂತೀನಿ. ಬಂದು ನಾಳಿಂದ ಬರ್ತೀನಿ. ಆತ ಈಗ ಪಾರ್ಟಿ ಶುರು ಮಾಡೋಣ. ಇನ್ನೆಲ್ಲಿ ಪಾರ್ಟಿ ಮೂಡು, ಎಲ್ಲ ಹಾಳಾಗಿ ಹೋತು. ಸರಿ ನಡಿ